ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದು ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದು ನಿಜ. ಆದ್ರೆ ಅದರಿಂದ ನಿನ್ಗೆ ಒಳ್ಳೆ ಬದುಕೆ ಸಿಕ್ಕಿದೆಯಲ್ಲ, ಏನ್ ಕಳ್ಕೊಂಡಿದ್ಯಾ? ಈ ಬದುಕು ನನಗೆ ಬೇಕಾಗಿಲ್ಲ ಚಿಕ್ಕೇಜ್ಮನ್ರೆ. ಹಳ್ಳಿನಲ್ಲಿ ಪುಟ್ಟ ಗೂಡಲ್ಲಿ ನಮ್ಮಪ್ಪ ಅಜ್ಜಿ ತಂಗಿದ್ರ ಜೊತೆ ಖುಷಿಯಾಗಿದ್ದೆ. ಆದ್ರೆ ನೀವ್ ಮಾಡಿದ ಕೆಲ್ಸದಿಂದ ಆ ಜಗತ್ತಿಂದ ನನ್ನ ಹೊರಗಡೆ ಹಾಕ್ಬಿಟ್ರಲ್ಲ. ನೀವ್ ಮಾಡಿದ್ದು ಸರಿನಾ? ಈಗ ತಾವೇನೋ ನನ್ಗೆ ಒಳ್ಳೇದ್ ಮಾಡ್ತಾ ಇದ್ದೀರಾ ಅನ್ನೋ ಹಾಗೆ ಬೀಗ್ತಾ ಇದ್ದೀರಾ. ಇದೆಲ್ಲ ಮಾಡಿದ್ದು ನಿಮ್ ತಾಯಿ ಮೇಲಿರೋ ದ್ವೇಷದಿಂದ. ಹೌದು ಹೌದು, ನಾನು ಇದನ್ನೆಲ್ಲ ಮಾಡಿದ್ದು ನನ್ನ ತಾಯಿ ಮೇಲಿರೋ ದ್ವೇಷದಿಂದಾನೆ. ಏನಿವಾಗ? ಆದ್ರೂ ನಾನು ನಿನ್ಗೆ ಹೇಳ್ತಾನೆ, ಮದುವೆ ಆಗಿ ರೂಮ್ ಒಳಗಡೆ ಕರ್ಕೊಂಡ್ ಬಂದಿದ ತಕ್ಷಣ ಹೇಳ್ದೆ ಅಲ್ವಾ, ನೀನು ನಿನ್ನ ಪಾಡಿಗಿರು, ನಾನು ನನ್ನ ಪಾಡಿಗಿರ್ತೀನಿ ಅಂತ. ನಿನಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಹೇಳಿದ್ದೆ ತಾನೆ. ಇವತ್ತವರೆಗೂ ನಾನ್ ನಿನ್ನ ವಿಷಯದಲ್ಲಿ ತಲೆ ಹಾಕಿದೀನಾ? ಹಾಕಿಲ್ಲ ತಾನೆ. ಹಾಗಿದ್ಮೇಲೆ ನೀನು ನನ್ನ ಪರ್ಸನಲ್ ವಿಷಯಕ್ಕೆ ಯಾಕೆ ತಲೆ ಹಾಕ್ತೆ? ಯಾಕೆ ನೀನ್ ಲಿಮಿಟ್ ದಾಟ್ ಬಂದೆ? ಚಿಕ್ಕೇಜ್ಮನ್ರೆ, ಇವತ್ತಿನವರೆಗೂ ನಾನು ಯಾವ ಹದ್ದನ್ನು ಮೀರಿಲ್ಲ, ದಾಟೋದು ಇಲ್ಲ. ಆದ್ರೆ ನನ್ ಪರಿಸ್ಥಿತಿನ ನೀವ್ ಅರ್ಥನೂ ಮಾಡ್ಕೊಳ್ದೆ. ಕುಡಿಯೋದಿಕ್ಕೆ ಎಣ್ಣೆ ಸಿಕ್ಕಿಲ್ಲ ಅಂತ ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಾ ಇದ್ದೀರಲ್ಲ, ಇದ್ ಸರಿನಾ? ನಿಮ್ ಕಣ್ಣಿಗೆ ಕಾಣ್ತಿರೋದು ನಿಮ್ ಸಂತೋಷ ಮಾತ್ರ. ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ಅನ್ನೋ ಮನೆ ಹಾಳ್ಬೂತಿ ನಿಮಗ್ ಯಾಕೆ? ಯಾರ್ದೋ ಮೇಲಿನ ದ್ವೇಷಕ್ಕೆ ನನ್ ಜೀವನಾನ ಯಾಕೆ ಬಲಿ ತಗೋತಾ ಇದ್ದೀರಾ? ಕಾಳಜಿ ಇರೋ ವ್ಯಕ್ತಿ ಆಗಿದ್ದಿದ್ರೆ ನೀವು ಹೀಗೆಲ್ಲ ನಡ್ಕೋತಾ ಇರ್ಲಿಲ್ಲ. ನನಗೆ ಯಾರ ಮೇಲೂ ಕಾಳಜಿ ಇಲ್ಲ. ಯಾಕಂದ್ರೆ ನನ್ನ ಮೇಲೂ ಯಾರು ಕಾಳಜಿ ತೋರ್ಸಿಲ್ಲ. ಹಾಗಿದ್ಮೇಲೆ ನಾನು ಯಾಕೆ ಬೇರೆಯವ್ರ ಮೇಲೆ ಕಾಳಜಿ ತೋರ್ಸ್ಲಿ? ನನಗಿಷ್ಟ ಆಗಿದ್ದು, ನಾನು ಇಷ್ಟಪಟ್ಟಿದ್ದು ನನ್ನಿಂದ ಕಿತ್ಕೊಂಡಿದ್ದಾರೆ. ಹಾಗಿದ್ಮೇಲೆ ನಾನು ಇಷ್ಟಪಟ್ಟಿದ್ರಲ್ಲಿ ಪಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಏನ್ ತಪ್ಪಿದೆ? ಯಾರ್ ನಿಮ್ಗೆ ಮೋಸ ಮಾಡಿದಾರೋ, ಯಾರ್ ನಿಮ್ ಹತ್ರ ಏನೇನಾದ್ರೂ ಕಿತ್ಕೊಂಡಿದ್ದಾರೋ ಅವ್ರ ಹತ್ರ ಹೋಗಿ ನಿಮ್ ಕೋಪನ್ ತೋರ್ಸಿ. ನಾನ್ ಏನ್ ಮಾಡಿದೀನಿ ಅಂತ ನನ್ನ ಹತ್ರ ಹೀಗೆಲ್ಲ ನಡ್ಕೋತಾ ಇದ್ದೀರಾ? ನಿಮ್ ಕಣ್ಣಿಂದ ದೂರ ಇದ್ದೋಳ್ ನಾನು. ನನಗೂ ನಿಮ್ಗೂ ಯಾವ ಸಂಬಂಧನೂ ಇರ್ಲಿಲ್ಲ. ಆದ್ರೂ ನನ್ ಬದುಕನ್ನ ಈ ತರ ಮಾಡಿದ್ದೀರಲ್ಲ, ಅದಕ್ಕೇನಂತ ಉತ್ತರ ಕೊಡ್ತೀರಾ? ನನ್ನ ಜೀವನದಲ್ಲಿ ನನ್ನ ಸಂಗಾತಿ ಇದೊಂದೇ. ನನ್ನ ಕಷ್ಟ ಸುಖ ಎಲ್ಲ ಇದ್ರ ಜೊತೆನೆ ಹಂಚ್ಕೊಂಡಿದ್ದೀನಿ, ಇದ್ರ ಜೊತೆನೆ ಬದುಕ್ತಾ ಇದ್ದೀನಿ. ಇದು ನನಗೆ ಮೋಸ ಮಾಡಿಲ್ಲ, ಯಾವತ್ತೂ ಮೋಸ ಮಾಡಿಲ್ಲ. ಅದಕ್ಕೆ ನಾನು ಕುಡ್ಕಾಗಿರೋದು. ಇವತ್ತವರೆಗೂ ಈ ಮನೆಯಲ್ಲಿ ಇದನ್ನ ಮುಟ್ಟೋ ಧೈರ್ಯನೂ ಯಾರು ಮಾಡಿರ್ಲಿಲ್ಲ. ಇವತ್ತು ನೀನು ಬರೀ ಮುಟ್ಟಿಲ್ಲ, ಇದನ್ನ ಒಡೆದಾಕಿ ಚೂರ್ ಮಾಡಿದ್ಯಾ. ಯಾಕೆ? ನನ್ನ ಹೆಂಡತಿ ಅನ್ನೋ ಧೈರ್ಯನ. ಇವಾಗ ಹೇಳ್ತೀನಿ ಕೇಳು. ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ಹೆಂಡತಿ ತರ. ಹೌದು, ನೀನು ಹೆಂಡತಿ ಅಲ್ಲ, ಹೆಂಡತಿ ತರ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಒಡೆದೋಗಿದೆ, ಎಲ್ಲ ನುಚ್ಚುಳಾಗೋಗಿದೆ. ಸಾರಿ ಕಣ್ರು, ಸಾರಿ. ಬರೀ ಒಂದ್ ತಾಳಿ ಕಟ್ಟಿದಕ್ಕೆ ನನ್ನ ಬಾಟ್ಲನ್ನೆಲ್ಲ ಹೊಡೆದಾಕ್ಬಿಟ್ಟಲ್ಲ. ಮನ್ಸ್ಲಾ ನೀನು? ಇಷ್ಟು ದಿನ ನೀವೆಲ್ಲ ನನ್ನ ಬದುಕಿಸ್ಕೊಂಡಿದ್ದೀರ ಕಣ್ರು.
ಆದ್ರೆ ನಾನೇ ನಿಮ್ಮನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಸರಿ ಕಣ್ರು, ನನ್ ತಪ್ಪಾಯ್ತು. ಇನ್ಯಾವತ್ತೂ ಹಿಂಗಾಗೋದಕ್ ಬಿಡಲ್ಲ. ನಿಮ್ನೆಲ್ಲ ಹಿಂಗ್ ಮಾಡಿದವ್ರಿಗೆ ನಿನ್ನ ನೀನು ಸಾಯ್ತಾ ಅಂತ ಬಿಡಲ್ಲ. ನಿನ್ನ ಸಾಯಿ ಮಾಡ್ತಿದ್ಯಾ? ನೀನ್ ಸುಮ್ಮನೆ ಏನ್ ಮಾಡ್ತಿದ್ಯೋ? ನೋಡಿ ನನ್ ಬಾಟ್ಲನ್ನೆಲ್ಲ ಹೊಡೆದಾಕ್ಬಿಟ್ಲು. ಇವಳಿಗೆ ಇದನ್ನೆಲ್ಲ ಮಾಡೋದಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ಕೇಳಿ ಡ್ಯಾಡ್. ತಾರಕ್, ಸ್ವಲ್ಪ ಕೋಪ ಮಾಡ್ಕೊಳ್ದೆ ಸುಮ್ಮನೆ ಇರು. ಬಾಟ್ ಹೊಡೆದಾಕಿದ್ದಾರೆ ಅಂತ ಯಾರಾದ್ರೂ ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡ್ತಾರೇನೋ? ಹಾಗಾದ್ರೆ ಇವಳು ಮಾತ್ರ ಗಂಡನಿಗೆ ಇಷ್ಟ ಇರೋ ವಸ್ತುಗಳನ್ನ ಹೊಡೆದು ಹಾಳು ಮಾಡ್ಬೋದಾ? ಇದು ನ್ಯಾಯನಾ? ನಮ್ಗಿರುವಾಗ ಬರ್ತಿರೋ ಕೋಪಕ್ಕೆ ಹಾಗೆ ಹೊಡೆದು ಸಾಯಿಸ್ಬಿಡೋಣ ಅನ್ಸ್ತಾ ಇದೆ. ಇನ್ನೊಂದ್ಸಲ ನೀನ್ ಅವಳ ಮೇಲೆ ಕೈ ಮಾಡಕ್ ಹೋದ್ರೆ ನಾನ್ ಬೇರೆ ತರನೇ ನಡ್ಕೋಬೇಕಾಗತ್ತೆ. ನೀವಾದ್ರೂ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೋತೀರಾ ಅನ್ಕೊಂಡೆ, ನೀವು ಹೀಗೆ ಮಾತಾಡ್ತೀರಲ್ಲ. ಓಕೆ ನೀವೇ ಹೇಳಿ, ಇವಳು ಯಾರು? ನನ್ನ ವಸ್ತುಗಳನ್ನ ಹೊಡೆದಾಕೋದಿಕ್ಕೆ ಇವಳು ಯಾರು? ಇವಳಿಗೆ ಯಾರು ರೈಟ್ಸ್ ಕೊಟ್ಟಿದ್ದು? ತಾರಕ್, ನಾನು ಹೇಳ್ತಿದ್ದೀನಲ್ಲ ಸುಮ್ಮನೆ ಇರು ಅಂತ. ಈಗ ಬಾಯಿ ಮುಚ್ಕೊಂಡು ನಿಂತ್ಕೋ. ನನಗೆ ಉತ್ತರ ಸಿಗೋವರೆಗೂ ನಾನು ಹೀಗೆ ಆಡೋದು. ನೀನ್ ಇಲ್ಲಿದ್ದರೆ ತಾನೇ ಮಾತಾಡೋದು. ಮೊದ್ಲು ಎಲ್ಲಿಂದ ಹೋಗು. ನಾನು ಯಾಕೆ ಹೋಗ್ಬೇಕು? ದಿಸ್ ಇಸ್ ಮೈ ರೂಮ್. ಇಲ್ಲಿರೋದೆಲ್ಲ ನಂದು. ನಾನು ಯಾಕೆ ಹೊರಗಡೆ ಹೋಗ್ಬೇಕು? ಈಗ ನೀನು ನನಗೆ ಮರ್ಯಾದೆ ಕೊಡ್ತೀನಿ ಅನ್ನೋದಾದ್ರೆ ಮೊದ್ಲು ಇಲ್ಲಿಂದ ಹೋಗು. ಇಲ್ಲ ಅಂದ್ರೆ ಇಲ್ಲೇ ಇರು.